ದಲ್ಲಿ ನಮ್ಮ ಪಕ್ಷದ 8 ಮತ ಕ್ಷೇತ್ರದ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದು ಎಲ್ಲ ಇಂಪಾರ್ಟೆಂಟ್ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳು ಎಲ್ಲರಿಗೆ ಏನದಲ್ಲ ಕರೆಸಿ ಇವತ್ತು ಮೊದಲನೇ ಬಾರಿಗೆ ಇವತ್ತು ಸಂಸದರು ಮತ್ತು ಅಭ್ಯರ್ಥಿಗಳು ಶ್ರೀಮಾನ್ ಭಗವಂತ ಖೂಬಾಜಿಯವರಿಗೂ ಇವತ್ತು ಎಲ್ಲ ಒಂದು ರೀತಿಯಿಂದ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಯಾವ ರೀತಿ ನಾವು ಅಸೆಂಬ್ಲಿಯಲ್ಲಿ ನಾವು ಫೈಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನದಲ್ಲ ನಮ್ಮ NDA ಅಭ್ಯರ್ಥಿಗೆ ಇವತ್ತು ಶ್ರಮ ಪಡಬೇಕು ಮತ್ತು ಭಾರಿ ಬಹುಮತದಿಂದ ಎಲ್ಲರೂ ಗೆಲ್ಲಿಸಬೇಕು ಮತ್ತು ಶ್ರಮ ಪಡಬೇಕು. ಮೇ 7ನೇ ತಾರೀಕುವರೆಗೆ 6 ಗಂಟೆವರೆಗೆ ಎಲ್ಲರೂ ನಿದ್ದೆ ಮಾಡಬಾರ್ದು, ಆ ಒಂದು ಅಭ್ಯರ್ಥಿಗೆ ಗೆಲ್ಲಿಸಕ್ಕೆ ಶ್ರಮ ಪಡಬೇಕು ಎಂಬ ನಿಟ್ಟಾಗಿ ಎಲ್ಲರೂ. ಮತ್ತು ಇನ್ನೊಂದು ಖುಷಿಯಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಇವತ್ತು ನಮ್ಮ ಪಕ್ಷದಲ್ಲಿದ್ದಂಥ ಎಲ್ಲರೂ ಇನ್ಕ್ಲೂಡಿಂಗ್ ಮೈನಾರಿಟಿ ಅಣ್ಣ ತಮ್ಮರು ಒಬ್ಬರು ಸಿಂಗಲ್ ಮನುಷ್ಯ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ. ಎಲ್ಲ ನಮ್ಮ ಸ್ಟ್ರೆಂತ್ ಹೆಂಗೆ ಇದೆ, ನಾವು ಯಾವ ರೀತಿ ನಮ್ಮ ಎಲೆಕ್ಷನ್ಗೆ ಹೋದಾಗ ನಾವು ಮಾಡ್ತಿದ್ದೆವು ಅದಕ್ಕಿಂತ ಹೆಚ್ಚಿಗೆ ಏನದಲ್ಲ ಈ ಒಂದು ಅಭ್ಯರ್ಥಿಗೋಸ್ಕರ NDA ಅಭ್ಯರ್ಥಿಗೋಸ್ಕರ ಭಗವಂತ ಖೂಬಾಜಿಯವ್ರಿಗೋಸ್ಕರ ಇವತ್ತು ದೇಶ ಮುನ್ನಡೆಸೋಂಥ ಕೆಲಸ ಮಾಡಬೇಕಾಗಿದೆ. ಮೋದಿಜಿಯವ್ರ ನೇತೃತ್ವದಲ್ಲಿ ಇನ್ನೂ ದೇಶ ಇನ್ನೂ ಭಾಳಷ್ಟು ಮುಂದೆ ಹೋಗಬೇಕಾಗಿದೆ. ಮತ್ತು ಸನ್ಮಾನ್ಯ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರ ಒಂದು ನಿರ್ದೇಶನ, ನಮ್ಮ ಪಕ್ಷದ ವರಿಷ್ಠರು HD ಕುಮಾರಸ್ವಾಮಿ ಅವರ ನಿರ್ದೇಶನ 28 ಕ್ಷೇತ್ರ ಗೆಲ್ಲಂಥ ಒಂದು ವಾತಾವರಣ ಮತ್ತು ಪ್ರಯತ್ನ ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ. ಖಂಡಿತ ಬೀದರ್ನಲ್ಲಿ ಮೊದಲೇನು ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಲೀಡ್ನಿಂದ ಈ ಕ್ಯಾಂಡಿಡೇಟ್ ಗೆಲ್ಲುತ್ತೆ ಮತ್ತು ಎಲ್ಲರೂ ನಾವು ನಮ್ಮ ಪಕ್ಷದಿಂದ ಶ್ರಮ ಹಾಕ್ತೀವಿ. ನಮ್ಮ ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೂಬಾ ಅವರು ಮತ್ತು ಎಲ್ಲ ಭಾಳಷ್ಟು ನಮ್ಮ ಎಲ್ಲ ಅಧ್ಯಕ್ಷರುಗಳು ಮುಖಂಡರು ಎಲ್ಲ ಬಂದಾರ. ಇವತ್ತು ಒಳ್ಳೆಯ ರೀತಿಯಿಂದ ವಾತಾವರಣದಲ್ಲಿ ಚರ್ಚೆ ಆಗಿದೆ ಮತ್ತು ಕೆಲಸ ಮಾಡ್ತಾ ಇದ್ದೀವಿ. ಸರ್, CM ಇಬ್ರಾಹಿಂ ಫಾಲೋವರ್ಸು ನಾವು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡಲ್ಲ ಅಂತಂದು ಹೇಳಿದ್ದಾರೆ ಸರ್. ನೋಡಿ, ನನಗೆ ಅದು ಎಲ್ಲ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಇದ್ದಂಥ ಎಲ್ಲರೂ ಇವತ್ತು ಮೀಟಿಂಗ್ನಲ್ಲಿ ಇದ್ದಾರೆ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಅವ್ರಿಗೆ ಮಾತಾಡ್ತೀವಿ ಸರ್. ಏನಂತ ನೋಡ್ರಿ, ಕಾಂಗ್ರೆಸ್ನವ್ರದ್ದು ಪಂಕ್ಚರ್ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಇವತ್ತು ನಿಜಕ್ಕೂ ನನ್ನಂತವನಿಗಾರ ಭಾಳ, ಯಾಕಂದ್ರೆ ನಾನು ಒಂದು ಜಮಾನದಾಗ ಅಲ್ಲಿಂದೇ ಬಂದವು. ಅವತ್ತಿನ ಕಾಂಗ್ರೆಸ್ಸು ಇವತ್ತು ವೀಕ್ ಕಾಂಗ್ರೆಸ್. ಒಬ್ಬ ಮನುಷ್ಯಾಗ ಒಂದು ಡಿಕ್ಟೇಟ್ ಮಾಡಿ ನಿಂದ್ರು ಎಂಬ ಹೇಳೋಂಥ ಕೆಪಾಸಿಟಿ ಕಾಂಗ್ರೆಸ್ ಉಳಿದಿದೆ. ಯಾಕಂದರೆ ಅವ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂದಿರ್ಲಕ್ಕೆ ತಯಾರಿಲ್ಲ, ಯಾವುದು ಅಮಿತಿಯಲ್ಲಿ. ಅರೆ, ಸೋಲು ಗೆಲುವು ಇರ್ತದ್ರಿ ರಾಜಕೀಯದಲ್ಲಿ, ಓಡೋಗಂಥ ಕೆಲಸ ಯಾರ ಮಾಡ್ತಾರಾ? ಆ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಒಬ್ಬರ ಮಂತ್ರಿ ಇವತ್ತು ಕರ್ನಾಟಕದಲ್ಲಿ ನಿಂತಿದ್ದಾರ. ಯಾಕೆ ನಿಂತಿಲ್ಲ? ಅರೆ, ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ ಭಾಳ ದೊಡ್ಡ ಲೀಡರ್ಸಿಗೆ ಏನದಲ್ಲ ಅವರು ಪಕ್ಷದಿಂದ ನಿಂದಿರ್ಸಿದ್ರು. ಇವತ್ತು ಸೋಲಿನ ಭಯ ಇದೆಯೋ ಇನ್ನೊಂದು ಭಯ ಇದೆಯೋ, ಬಟ್ ಒಬ್ಬರು ನಿಂತಿಲ್ಲ. ಎಲ್ಲ ಅವ್ರ ಮಕ್ಕಳು ಸಹೋದರರು ಅವರು ಇವರು ಅಂಥವ್ರಿಗೆ ನಿಲ್ಸಿದ್ದಾರೆ. ಇದು ಕಾಂಗ್ರೆಸ್ ಆಗಿದೆ. ನಮ್ಮ ಬಗ್ಗೆದಾಗ ಏನು ಮಾತಾಡ್ತಾರೋ ಅವರು, ಅದು ಎಲ್ಲರೂ ಹೇಳಿದಾರಲ್ಲ. ನೋಡಿ, ಇವತ್ತು ಇವರು ಕೇಳಿ, ಇವತ್ತು ಇವರು ನಡೆಸ್ತಾ ಇರ್ತಂಥ ಸರ್ಕಾರ ₹1 ಡೆವಲಪ್ಮೆಂಟ್ ಇಲ್ಲ. ಯಾವುದೇ ಒಂದು MLA ಕ್ಷೇತ್ರಕ್ಕೆ ಅಡಿಷ್ನಲ್ ಫಂಡ್ ಆಗಿ ಯಾವುದಾದ್ರು ರೋಡಿಗಾಗಲಿ ಇನ್ನೊಂದಾಗಲಿ ನಾವು ಶಾಸಕರಾಗಿ ಹಿಂದೆ ಕೆಲಸ ಮಾಡಿದ್ದೀವಿ. ವರ್ಷಕ್ಕೆ ಎಷ್ಟು ಕೋಟಿ ಬರ್ತಿತ್ತು ರೋಡಿಗೆ, ಇನ್ನೊಂದಕ್ಕೆ. ಇವತ್ತು ರೈತರ ಹಾಲತ್ ಏನಿದೆ ನಮ್ಮ ಕರ್ನಾಟಕದಲ್ಲಿ? ಇವತ್ತು ಬರೀ ಗ್ಯಾರಂಟಿ. ಯಾವ ಗ್ಯಾರಂಟಿ? ರೈತ ಗ್ಯಾರಂಟಿ ಕೊಟ್ಟರೆ ಎಲ್ಲ ಗ್ಯಾರಂಟಿಗಳು, ರೈತಿಗೆ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ನಿಮ್ಮ ಸರ್ಕಾರ ಉಳಿಯಲ್ಲ, ನೀವು ಉಳಿಯಲ್ಲ ಅಂಥ ಪರಿಸ್ಥಿತಿ ಇಲ್ಲ. ನಾವು ಒಂದಾಗೋದಿಲ್ಲ ಅವ್ರ ಬಲ್ಲೇ, ನಾವು ಒಂದಾಗಿದ್ದೀವಿ. ನಾವು ಹೆಂಗೆ ಮತ್ತೇನೇನು ಒಂದಾಗೋದಿರ್ತದೆ ಗೊತ್ತಾಯ್ತಾ? ಅವ್ರ ಬಲ್ಲೇ ಭಾಳಷ್ಟು ಸಮಸ್ಯೆಗಳಾಗ್ತಾವ. ಮೊನ್ನೆ ಎಷ್ಟು ಮಂದಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿ? ನಾವು ಹಂಗೆ ಕೇಳಿ, ನಾವು ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಯಾಕ್ರಿ 1, 2, 17 ಮಂದಿ ರಾತೋರಾತ್ ಹೋದಿದ್ರೆ ಮುಂಜೆ ನಾವೇ ಪರೇಶಾನ್ ಆಗಿಲ್ಲ. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದ್ದು ಬರ್ಬೋದು. ನೋಡಿ, ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು
ಅವರು ಶ್ರೀಮತಿ ಸುಮಾಲತಾ ಅವ್ರ ಮನೆಗೆ ಏನು ಹೋಗಿದ್ದಾರೆ ನಿಜಕ್ಕೂ ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತೀನಿ. ಆ ಸಹೋದರಿಯರವರಿಗೆ ಒಳ್ಳೆಯ ರೀತಿಯಿಂದ ಇವತ್ತು BJP ಅವರಾಗಲಿ JDS ಅವರಾಗಲಿ ಇವತ್ತು ಅಭ್ಯರ್ಥಿ ಕುಮಾರಸ್ವಾಮಿ ಅವರಾಗಿರೋದ್ರಿಂದ ಅವ್ರ ಬೆಂಬಲ ಏನು ಅವರು ಕೇಳಿಕ್ಕೆ ಹೋಗಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಇದೆ. ಖಂಡಿತ ಅದರಿಂದ ನಮ್ಮ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅವರ ನಡೆಗಳು ಒಳ್ಳೆಯ ರೀತಿಯಿಂದ ಇರುತ್ತೆ ಅನ್ನೋದು. ಸರ್ ಇವತ್ತಿನ ಸಭೆಗೆ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಬಂದಿರಲ್ಲ ಸರ್. ನೋಡಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಸಣ್ಣ ಇಲ್ಲಿ ನಮ್ಮ ಊರಿಗೆ ಹೋದಾಗೆಲ್ಲ ನಿನಗೆ ಆ ಮೆಂಬರ್ ಮಾಡ್ತೇವೆ ಈ ಮೆಂಬರ್ ಮಾಡ್ತೇವೆ. ಈಗ ಅದು ಏನೋ ಗ್ಯಾರಂಟಿ ಮಾಡಿದಾರಲ್ಲ, ಮ್ಯಾಕ್ ಕ್ಯಾಬಿನೆಟ್ ರ್ಯಾಂಕ್ ಇದು ಕೊಟ್ಟಿದ್ದಾರೆ, ಚೇರ್ಮನ್ ಕೊಟ್ಟಾರ. ಕೆಳಗಡೆ ತಾಲೂಕಾ ಲೆವೆಲ್ದಾಗೆಲ್ಲ ನೀವು 25,000 ನಿಮಗೆ ತನಕ ಕೊಡ್ತೇವೆ. ಮತ್ತು ಕೆಳಗಿನವ್ರಿಗೆ ಡೆಪ್ಟಿದವನಿಗೆ 20,000 ಕೊಡ್ತೀವಿ, ಮತ್ತು ಕೆಳಗಿನವ್ರಿಗೆಲ್ಲ 15,000 ಕೊಡ್ತೀವಿ ಅಂತ ಮನೆ ಓಡಾಡ್ತಾವ್ರೆ. ಸರ್ ನಾಗರಪಳ್ಳಿ ಅವರು ಬಂದಿಲ್ಲ. ಇಲ್ಲ, ಅವರು ನಿನ್ನೆ ಮಾತಾಡಿದರು ನನಗೆ. ನಾಳೆ ಬಿಟ್ಟು ನಾಡ್ದು ಬರ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ, ಅದರಲ್ಲಿ ಬೇರೆ ಮಾತು.